ಆಮೇಲೆ ಮಕರ ರಾಶಿಯಂದು ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಿದ್ದಾನೆ. ಭಾಳ ಯೋಗ ಇರುತ್ತೆ. ಮಕರ ರಾಶಿಯವರಿಗೆ ತಂದೆ ಮಕ್ಕಳಿಗೆ ಸ್ವಲ್ಪ ಕಿರಿಕಾಗ್ಬೋದು. ಆದರೆ ಭಯಂಕರ ಲಕ್ಕು. ಕುಟುಂಬದಲ್ಲಿ ರಾಹು ಗ್ರಹದಿಂದ ಸಂಬಂಧಿಕರು, ಫ್ರೆಂಡ್ಶಿಪ್ಪು, ವಿಶ್ವಾಸ ಎಲ್ಲ ಕೆಟ್ಟವರು. ಆದರೆ ದುಡ್ಡು ಮಾತ್ರ ಬರುತ್ತೆ. ದುಡ್ಡು ಸಂಪಾದನೆ ಮಾಡ್ತೀರ, ಮನಸ್ಸಿಗೆ ನೆಮ್ಮದಿ ಇರಲ್ಲ ಅಂತ ಹೇಳುತ್ತೆ. ಈ ತಿಂಗಳಲ್ಲಿ ನೆಮ್ಮದಿಗೋಸ್ಕರ ನೀವು ತಿರುವಣ್ಣಾಮಲೆಗೆ ಹೋಗಿ, ಇಲ್ಲಾಂದರೆ ಯಾವ್ದಾದ್ರು ಶಿವನ ಟೆಂಪಲಲ್ಲಿ ಪೂಜೆ ಮಾಡಿ. ನೀವು ಒಬ್ಬರೇ ಆರಾಮಾಗಿರಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಕುಂಭರಾಶಿಗಂತೂ ಈ ಒಂದು ತಿಂಗಳಲ್ಲಿ ಬಂಪರ್ ಬೆಳೆ, ಅದ್ಭುತವಾದ ಬೆಳೆ, ಬ್ಯೂಟಿಫುಲ್ ಆದಂಥ ಒಂದು ಯೋಗ. ಕುಂಭರಾಶಿಗಂತೂ ತುಂಬೋಗಿರುತ್ತೆ. ಐಶ್ವರ್ಯ, ಗೋಲ್ಡ್ ಖರೀದಿ, ವ್ಯಾಪಾರ, ಅಭಿವೃದ್ಧಿ, ಪ್ರಾಪರ್ಟಿ, ಹೊಸ ಜನ ನಿಮ್ಮ ಮಾತನ್ನು ಊರೆಲ್ಲ ಕೇಳ್ತಾರೆ. ನಿಮ್ಗೆ ಐಶ್ವರ್ಯನೂ ಕೂಡ ಭಗವಂತ ಕೊಡ್ತಾನೆ. ನೀವು ತಿಂಕೆ ಮಾಡಿರಕ್ಕಲ್ಲ, ದೇವರು ಐಶ್ವರ್ಯ ಕೊಡ್ತಾಯಿದ್ದಾನೆ. ನಿಮ್ಮಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಕ್ಲಿಯರ್ ಆಗುತ್ತೆ. ದೇವರು ಅದೃಷ್ಟದ ಮೇಲೆ ಅದೃಷ್ಟ ಕೊಡ್ತಾನೆ. ಈ ಸರಿ ಕುಂಭರಾಶಿಯವರಿಗೆ ಗಂಡು ಮಕ್ಕಳಿಗೆ ತುಂಬ ರಾಜಯೋಗ ಇದೆ 7ನೇ ತಿಂಗಳಲ್ಲಿ. ಹೆಣ್ಮಕ್ಳು ಕುಂಭರಾಶಿಯ ಮನೆಯಲ್ಲಿ ತುಂಬ 50-50 ಮನಸ್ಸು, ಚಂಚಲ ಮನಸ್ತಾಪಗಳಿರುತ್ತೆ. ಗಂಡು ಮಕ್ಕಳಿಗೆ ಕುಂಭರಾಶಿಯ ಟೈಮ್ ತುಂಬ ಚೆನ್ನಾಗಿದೆ. ಅದೇ ಥರ ಕೊನೆಯದಾಗಿ ಮೀನರಾಶಿಯವರಿಗಂತೂ ಐಶ್ವರ್ಯ. ಮೀನರಾಶಿಯವರು ಸಾಲ ತೀರಿ ನಿಮಗೆ ಅದೃಷ್ಟ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದೃಷ್ಟದ ಮಳೆ ಮೀನರಾಶಿಯವರಿಗೆ ಬಂಗಾರದ ಮಳೆನೇ ಬರ್ತಾಯಿದೆ. ಮೀನರಾಶಿಯವರು ಮೀನು ಸಾಕಿದರೆ ಮನೇಲಿ ತುಂಬ ಒಳ್ಳೆಯದು. ಮೀನು ಫಿಶ್ ಟ್ಯಾಂಕ್ ಇದ್ದರೆ ತುಂಬ ಒಳ್ಳೆಯದು. ಮೀನನ್ನು ಮಿಸ್ ಇಲ್ಲದೆ ಸಾಕಿ. ಈ ಒಂದು ತಿಂಗಳು 7ನೇ ತಿಂಗಳು ಮೀನರಾಶಿಯವರಿಗೆ ಬಂಪರ್ ಅಂದರೆ ಬಂಪರ್ ಬೆಳೆ, ಅದ್ಭುತವಾದ ದಿನ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾನೆ. ದಕ್ಷಿಣಾಮೂರ್ತಿನ ಆರಾಧನೆ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಷ್ಟೊಂದು ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರ ಕಡೆ 9 ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ನೋಡಿದ್ರೆ ಮನೆ ಉದ್ಧಾರ ಮಾಡಲಿದ್ದೇನೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರು ಗೊತ್ತು. ನಮಸ್ಕಾರ, ಒಳ್ಳೆಯದಾಗಲಿ. 8ನೇ ತಿಂಗಳಲ್ಲಿ 7ನೇ ತಿಂಗಳು 8ನೇ ತಾರೀಕು ಅವತ್ತು ತುಂಬ ದೊಡ್ಡ ಅನಾಹುತ ಆಗುತ್ತೆ. ಅದು ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿದೆ. ಅದು 8, 17, 26 ತುಂಬ ದೊಡ್ಡ ಘಟನೆ ನಡೆದಿದೆ. ಆಗಬಾರ್ದು ಸಮಸ್ಯೆಗಳು. ಏನು ಬೇಕಾದ್ರೂ ಒಂದು ಅಕಸ್ಮಾತ್ VIP ತೊಂದರೆ, VIPಗೆ ಆಘಾತ, VIP ಮರಣ, ಈ ಥರದ್ದೆಲ್ಲ ಆಗುತ್ತೆ. ತುಂಬ ಬ್ಯಾಡ್ ನ್ಯೂಸ್ ಆಲ್ ಓವರ್ ವರ್ಲ್ಡಲ್ಲಿ ಒಂದು ಬಂದೇ ಬರುತ್ತೆ. ಇದನ್ನು ತುಂಬ ಜಾಗ್ರತೆ ಇರಿ. ತುಂಬ VIP ಯಾರು ಡೆತ್ ಆಗಿಬಿಟ್ರೆ ಕಷ್ಟ. ಅದು ಕೂಡ ಆಗಬಾರ್ದು. ಒಳ್ಳೆಯದಾಗಲಿ. 7ನೇ ತಿಂಗಳಲ್ಲಿ 8ನೇ ತಾರೀಕು ತುಂಬ ಕೇರ್ಫುಲ್ ಆಗಿರಿ. ನಿಮಗೆ ತುಂಬ ಒಳ್ಳೆಯದಾಗಲಿ.